ದ ಗಾಡ್ ಹೂ ಸೀಸ್. ಹಲ್ಲೆಲೂಯಾ. ಕನ್ನಡದಲ್ಲಿ ನೋಡುವ ದೇವರು. ನೋಡುವ ದೇವರು ಎಂತ ಹೇಳಿ, ನೋಡುವ ದೇವರು, ನೋಡುವ ದೇವರು. ಹಲ್ಲೆಲೂಯಾ. ಆ ನೋಡುವ ದೇವರನ್ನು ನಾನು ನೀನು ನೋಡ್ಬೇಕಾಗಿದೆ. ಹಲ್ಲೆಲೂಯಾ. ಹೇಳಿ, ನೋಡುವ ದೇವರು ನಾನು ನೋಡಬೇಕಾಗಿದೆ. ನೋಡುವ ದೇವರನ್ನು ನಾನು ನೋಡಬೇಕಾಗಿದೆ. ಎಷ್ಟು ಜನ ಬಯಸ್ತೀರಿ? ನಮಗೆ ಯಾರು ನೋಡ್ತಾ ಇದ್ದಾರೆ ನೋಡುವ ದೇವರನ್ನು ನೋಡುವುದಕ್ಕಾಗಿ ಎಷ್ಟು ಜನ ಬಯಸ್ತೀರ? ಇವತ್ತು ವಾಕ್ಯ ಮುಗಿದು ನೀವು ಹೋಗುವಾಗ ನೀವು ದೇವರ ದರ್ಶನ ಕೊಡ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಎಲ್ಲೋ ಇದ್ದಾರೆ ಅಂತಲ್ಲ, ದೇವರು ಇಲ್ಲೇ ಇದ್ದಾರೆ, ನಮ್ಮ ಮಧ್ಯದಲ್ಲೇ ಇದ್ದಾರೆ, ನನ್ನ ಒಳಗಡೆ ಇದ್ದಾರೆ, ನಿನ್ನ ಒಳಗಡೆ ಇದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡುವ ದೇವರು. ಎಲ್ಲರೂ ನೋಡುವ ದೇವರು, ನೋಡುವ ದೇವರು. ನೋಡುವ ದೇವರನ್ನು ನಾನು ನೋಡಬೇಕು. ನೋಡುವ ದೇವರನ್ನು ನಾನು ನೋಡಬೇಕು. ಹಲ್ಲೆಲೂಯಾ. ಅನೇಕರಿಗೆ ಒಂದು ಡಿಸೈರ್ ಇರ್ತದೆ, ಏನಂದ್ರೆ ನಾನು ದೇವರನ್ನು ನೋಡ್ಬೇಕು, ದೇವ್ರ ಸ್ವರ ಕೇಳಿಸ್ಕೋಬೇಕು, ದೇವ್ರು ಹೆಂಗಿದ್ದಾರೆ. ಹಲ್ಲೆಲೂಯಾ. ಇವತ್ತು ನೀವು ಅದು ನೋಡ್ಲಿಕ್ಕೆ ಇರ್ತೇವೆ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ಹೇಳ್ತದೆ ಏನಂದ್ರೆ, ಆತನ ಕಣ್ಣುಗಳು ಎಲ್ಲಾ ಕಡೆ ಇದಾವೆ. ಕೆಟ್ಟವರ ಮೇಲೆ ಇದೆ, ಒಳ್ಳೆಯವರ ಮೇಲೆ ಇದೆ. ಬಟ್ ಆತನು ಕೆಲವರ ಮೇಲೆ ದೃಷ್ಟಿ ಇಟ್ಟು ನೋಡ್ತಾನೆ. ಹಲ್ಲೆಲೂಯಾ. ಕೆಲವರ ಮೇಲೆ ಆತನ ಫೋಕಸ್ ಆಗಿರ್ತದೆ. ಹಲ್ಲೆಲೂಯಾ. ಈಗ ಮಾರ್ಕೆಟ್ ಅಲ್ಲಿ ನೀವು ಹೋದಾಗ ಅನೇಕ ಮಕ್ಕಳು ಇರ್ತಾರೆ. ಅಲ್ಲಿ ನೀವು ತಂದೆ ತಾಯಿ ಇರುವುದಾದ್ರೆ ಅನೇಕ ಮಕ್ಕಳು ಇರ್ತಾರೆ. ಬಟ್ ನಿಮ್ ಗಮನ ಎಲ್ಲಿ ಇರ್ತದೆ? ಅವರೆಲ್ಲರನ್ನು ನೋಡ್ತಾ ಇದ್ದೀರಿ, ಬಟ್ ನಿಮ್ ಫೋಕಸ್ ಎಲ್ಲಿದೆ? ಹಲ್ಲೆಲೂಯಾ. ನೋಡುವ ದೇವರು. ನನ್ನ ದೇವರು ನೋಡುವ ದೇವರಾಗಿದ್ದಾರೆ. ಹಲ್ಲೆಲೂಯಾ. ನಿಮ್ಮ ಪರಿಸ್ಥಿತಿಗಳನ್ನು ನೋಡ್ತಾನೆ, ನಿಮ್ಮ ಕಣ್ಣೀರನ್ನು ನೋಡಿದ್ದಾನೆ, ನಿಮ್ಮ ಸ್ಟ್ರಗಲ್ ಅನ್ನು ನೋಡಿದ್ದಾನೆ, ನಿಮ್ಮ ಪಾಪಗಳನ್ನು ಕೂಡ ಆತ ನೋಡಿದ್ದಾನೆ. ಹಲ್ಲೆಲೂಯಾ. ನಾನು ನಂಬಿರುವ ದೇವರು ಆತನ ಕುರುಡನಲ್ಲ. ನಾನು ನಂಬಿರುವ ದೇವರು ಆತ ಕಿವುಡ ಅಲ್ಲ. ಹಲ್ಲೆಲೂಯಾ. ನಾನು ನಂಬಿರುವ ದೇವರು ಆತನ ನೋಡ್ತಾನೆ, ಆತನ ಕಿವಿ ಇದೆ, ಆತನ ಕೇಳಿಸ್ಕೊತಾನೆ. ಅದಕ್ಕೆ ಆತನ ಕಣ್ಣಿಲ್ಲದವರೆ ಕಣ್ಣು ಕೊಡ್ತಾನೆ, ಕಿವಿ ಇಲ್ಲದವರಿಗೆ ಕಿವಿ ಕೊಡ್ತಾನೆ. ಹಲ್ಲೆಲೂಯಾ. ನನ್ನ ದೇವರು ಮೂಕ ದೇವರಲ್ಲ, ನನ್ನ ದೇವರು ಮಾತನಾಡುವ ದೇವರಾಗಿದ್ದಾರೆ. ಹಲ್ಲೆಲೂಯಾ. ನನ್ನ ದೇವರು ಕುರುಡ ಅಲ್ಲ, ನನ್ನ ದೇವರು ಕಿವುಡ ಅಲ್ಲ, ನನ್ನ ದೇವರು ಮೂಕ ಅಲ್ಲ, ನನ್ನ ದೇವರು ನೋಡುವ ದೇವರು, ನನ್ನ ದೇವರು ಪ್ರೇರಿಸಿಕೊಳ್ಳುವ ದೇವರು, ನನ್ನ ದೇವರು ಮಾತನಾಡುವ ದೇವರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವಾಗ ನಮ್ಮನ್ನು ನೋಡುವ ದೇವರನ್ನು ನಾವು ನೋಡುತ್ತೇವೋ, ನೀವು ಯಾವುದೇ ಪರಿಸ್ಥಿತಿಯಲ್ಲಿ ಇರ್ರಿ, ಅವ್ರು ಯಾವುದು ಕೂಡ ನಿಮ್ಮ ಮೇಲೆ ಆಳ್ವಿಕೆ ಮಾಡುವುದೇ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕಂದ್ರೆ ಸತ್ಯವೇದದಲ್ಲಿ ಹೇಳ್ತದೆ, ದೇವರು ನೋಡುವಂತ ರೀತಿನೇ ಬೇರೆ ಆಗಿದೆ, ನಾನು ನೀನು ನೋಡುವಂತ ರೀತಿನೇ ಬೇರೆ ಆಗಿದೆ. ಹಲ್ಲೆಲೂಯಾ. ಸತ್ಯವೇದದಲ್ಲಿ ಒಬ್ಬ ಸ್ತ್ರೀ ಇದ್ಳು, ಅವಳು ಕೂಡ ನೋಡುವ ದೇವರನ್ನು ನೋಡಿದಾಗ ಅವಳ ಜೀವಿತದಲ್ಲಿ ಅವಳ ಜೀವಿತದ ಎಂಟೈರ್ ಜನರೇಷನ್ ಚೇಂಜ್ ಆಗ್ಬಿಡುತ್ತೆ. ಹಲ್ಲೆಲೂಯಾ. ನನ್ನ ಜೊತೆಗೆ ಸತ್ಯವೇದ ಸತ್ಯವೇದ ತಂದಿರುವುದಾದರೆ, ತಂದಿಲ್ಲ ಅಂದ್ರೆ ದಯಮಾಡಿ ಬೈಬಲ್ ಅನ್ನು ತೆಗೆದುಕೊಂಡು ಬಂದ್ರಿ. ಆದಿಕಾಂಡ 16ನೇ ಅಧ್ಯಾಯ 7ನೇ ವಚನ ನಾನು ಓದ್ತೇನೆ, ಕೇಳಿಸ್ಕೊಡ್ರಿ. ನೀವು ಸತ್ಯವೇದ ತೆಗೆದುಕೊಳ್ರಿ. ಅವಳು ಮರಳು ಕಾಡಿನಲ್ಲಿ ಶೂರಿನ ಮಾರ್ಗದ ಹೊರತೆಯ ಹತ್ತಿರ ಇರುವಾಗ ಯೆಹೋವನ ದೂತನು ಅವಳನ್ನು ಕಂಡು, ಸಾರ್ಯಾಳ ದಾಸಿಯಾದ ಹಾಗಾರಳೇ, ಎಲ್ಲಿಂದ ಬಂದಿ, ಎಲ್ಲಿಗೆ ಹೋಗುತ್ತಿ ಎಂದು ಕೇಳಲು ಅವಳು, ನನ್ನ ಯಜಮಾನಿಯಾದ ಸಾರ್ಯಾಳು ಬಳಿಯಿಂದ ಓಡಿ ಹೋಗುತ್ತಾ ಇದ್ದೇನೆ ಅಂದಳು. ಅದಕ್ಕೆ ಯೆಹೋವನ ದೂತನು, ನೀನು ಯಜಮಾನಿಯ ಬಳಿಗೆ ಹಿಂದಿರುಗಿ ಹೋಗಿ ಅವಳಿಗೆ ತಗ್ಗಿ ನಡೆದುಕೋ ಅಂದನು. ಅದಲ್ಲದೆ ಯೆಹೋವನ ದೂತನು ಅವಳಿಗೆ, ನಿನಗೆ ಬಹು ಸಂತಾನವಾಗ ಮಾಡುವೆನು, ಅದು ಲೆಕ್ಕ ಕೂಡಿಸದಷ್ಟು ಅಪರಿಮಿತವಾಗುವುದು ಎಂದು ಹೇಳಿದನು. ಮತ್ತು ಯೆಹೋವನ ದೂತನು ಅವಳಿಗೆ,
ನೀನು ಬಸುರಿಯಾಗಿದ್ದೀಯಷ್ಟೇ, ನಿನಗೆ ಮಗನು ಹುಟ್ಟುವನು. ಯೆಹೋವನು ನಿನ್ನ ಕಷ್ಟದ ಕೂಗಿಗೆ ಕಿವಿ ಕೊಟ್ಟಿದ್ದರಿಂದ ಆ ಮಗನಿಗೆ ಇಸ್ಮಾಯಿಲ್ ಎಂದು ಹೆಸರಿಡಬೇಕು. ಅವನು ಕಾಡು ಗದ್ದೆಯಂತೆ ಇರುವನು. ಅವನು ಎಲ್ಲರ ಮೇಲೆ ಕೈ ಎತ್ತುವನು, ಹಾಗೆಯೇ ಅವನ ಮೇಲೆ ಎಲ್ಲರೂ ಕೈ ಎತ್ತುವರು. ಓಕೆ, 13ನೇ ವಚನ. ಅವಳು ನನ್ನನ್ನು ನೋಡುವಾತನನ್ನು ನಾನು ಇಲ್ಲಿಯೂ ನೋಡಿದ್ದೇನೆಲ್ಲ ಅಂದುಕೊಂಡು. ಹಲ್ಲೆಲೂಯಾ. ನನ್ನ ಹಿಂದೆ ಎಲ್ಲರೂ ಹೇಳ್ರಿ, ನನ್ನನ್ನು ನೋಡುವಾತನನ್ನು ನಾನು ಇಲ್ಲಿಯೂ ನೋಡಿದ್ದೇನಲ್ಲ. ಹೇಳ್ಬೇಕು, ನನ್ನನ್ನು ನೋಡುವಾತನನ್ನು ನಾನು ಇಲ್ಲಿಯೂ ನೋಡಿದ್ದೇನಲ್ಲ. ಹಲ್ಲೆಲೂಯಾ. ನೋಡಿ, ಬೈಬಲ್ ಅಲ್ಲಿ ಒಬ್ಬ ಸ್ತ್ರೀ ಇದ್ದಾರೆ, ಅವರು ದಾಸಿ ಆಗಿದ್ರು. ಒಬ್ಬರ ಮನೆಯಲ್ಲಿ ಗುಲಾಮ ಕೆಲಸ ಮಾಡ್ತಾ ಇದ್ರು. ಆ ಯಜಮಾನರು ಈ ಹಾಗಾರ್ ಎಂಬ ಸ್ತ್ರೀಗೆ ಇಷ್ಟು ಟಾರ್ಚರ್ ಮಾಡ್ತಾರಂದ್ರೆ ಆ ಹಾಗಾರ್ ಸ್ತ್ರೀ ಏನ್ ಮಾಡ್ತಾಳೆ, ಅವ್ರ ಮನೆಯಿಂದ ಬಿಟ್ಟು ಅಡವಿಗೆ ಹೋಗ್ತಾ ಇರ್ತಾಳೆ, ಕಾಡಿಗೆ ಹೋಗ್ತಾ ಇರ್ತಾಳೆ. ಕಾಡಿನಲ್ಲಿ ದೇವದೂತನು ಬಂದು ಅವರಿಗೆ ದರ್ಶನ ಕೊಡ್ತಾರೆ. ದರ್ಶನ ಕೊಟ್ಟು ಏನ್ ಹೇಳ್ತಾರೆ ಅಂತಂದ್ರೆ, ಹಾಗಾರಳೆ ಎಲ್ಲಿಂದ ಬಂದಿ ಎಲ್ಲಿಗೆ ಹೋಗುತ್ತಿ? ಎಲ್ಲರೂ ಎಲ್ಲಿಂದ ಬಂದಿ ಎಲ್ಲಿಗೆ ಹೋಗುತ್ತಿ? ಗಟ್ಟಿಗಳು, ಎಲ್ಲಿಂದ ಬಂದಿ ಎಲ್ಲಿಗೆ ಹೋಗುತ್ತಿ? ಆಜು ಬಾಜು ನೋಡಿ ಕೇಳ್ರಿ, ಎಲ್ಲಿಂದ ಬಂದಿ ಎಲ್ಲಿಗೆ ಹೋಗ್ತಿ? ಎಲ್ಲಿಂದ ಬಂದಿ ಎಲ್ಲಿಗೆ ಹೋಗ್ತಿ? ಎಲ್ಲರೂ ಒಳಗೆ ಅನ್ಕೊಳ್ತಾರೆ, ನಾನು ಹಿರಾಪುರದಿಂದ ಬಂದೀನಿ, ಹೋಗ್ತೀನಿ, ಎಲ್ಲ ಶಾಪುರಿಂದ ಬಂದಿನಿ, ತಿರ್ಗಿ ಶಾಪುರಕ್ಕೆ ಹೋಗ್ತೀನಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಕೇಳ್ತಾ ಇದ್ದಾರೆ ಆ ಸ್ತ್ರೀಗೆ, ಎಲ್ಲಿಂದ ಬರ್ತಾ ಇದೀಯಾ, ಎಲ್ಲಿಗೆ ಹೋಗ್ತಾ ಇದೀಯಾ ಅಂದ್ರೆ ದೇವರಿಗೆ ಗೊತ್ತಿಲ್ವಾ ಅವಳು ಎಲ್ಲಿಂದ ಬರ್ತಾ ಇದ್ದಾಳೆ ಅಂತೇಳಿ? ದೇವರಿಗೆ ಗೊತ್ತಿದೆ ಅವಳು ಎಲ್ಲಿಂದ ಬರ್ತಾ ಇದ್ದಾಳೆ, ದೇವರಿಗೆ ಗೊತ್ತಿದೆ ಅವಳು ಎಲ್ಲಿಗೆ ಹೋಗ್ತಾ ಇದ್ದಾಳೆ ಅಂತ ಹೇಳಿ. ಬಟ್ ಅವಳಿಗೆ ದೇವರು ಕೇಳ್ತಾ ಇದ್ದಾರೆ, ಏನ್ ಗೊತ್ತಾ, ನೀನು ಎಲ್ಲಿಂದ ಬಂದಿ ಅಂತ ಹೇಳಿ. ಹಲ್ಲೆಲೂಯಾ. ಗಮನ ಕೊಟ್ಟು ಕೇಳಿಸ್ಕೊಳ್ಳಿ, ಎಲ್ಲಿಂದ ಬಂದಿ ಎಲ್ಲಿಗೆ ಹೋಗ್ತಿ? ಹಲ್ಲೆಲೂಯಾ. ಇವಳಿಗೆ ಗೊತ್ತಿಲ್ಲ, ಇವಳಿಗೆ ಎಲ್ಲಿಗೆ ಹೋಗ್ತಾ ಇದ್ದಾಳೆ. ಇವಳಿಗೆ ಒಂದೇ ಗೊತ್ತು, ಎಲ್ಲಿಂದ ಬಂದಿನಿ ಅಂತ ಹೇಳಿ. ಆದ್ರೆ ಎಲ್ಲಿಗೆ ಹೋಗ್ಬೇಕು ಅಂತ ಅವಳಿಗೆ ಗೊತ್ತಿಲ್ಲ. ಅಂತದ್ರಲ್ಲಿ ದೇವರು ಅವಳಿಗೆ ದರ್ಶನ ಕೊಟ್ಟು ಹೇಳ್ತಾ ಇದ್ದಾರೆ ಏನಂತಂದ್ರೆ, ನಾನು ನಿನ್ನನ್ನು ಆಶೀರ್ವಾದ ಮಾಡ್ತೇನೆ. ಅಂದ್ರೆ ಅಡವಿಯಲ್ಲಿ ದೇವರು ದರ್ಶನ ಕೊಡ್ತಾ ಇದ್ದಾರೆ. ಅವಳ ಕಷ್ಟದ ಪರಿಸ್ಥಿತಿಯಲ್ಲಿ ದೇವರೊಳಗೆ ಬಂದು ದರ್ಶನ ಕೊಡ್ತಾ ಇದ್ದಾರೆ. ಅನೇಕ ಸಲ ನಾವು ಅನ್ಕೋತೇವೆ, ದೇವರು ಎಲ್ಲಿದ್ದಾನೆ, ಯಾಕೆ ನನ್ನ ಕಷ್ಟಕ್ಕೆ ದೇವರು ಕೊಡ್ತಾ ಇಲ್ಲ, ಯಾಕೆ ನನ್ನ ಈ ಒಂದು ಬಾಧೆಯಿಂದ ನನಗೆ ಬಿಡುಗಡೆ ಕೊಡ್ತಾ ಇಲ್ಲ, ಯಾಕೆ ದೇವರು ನನಗೆ ಕಷ್ಟದಿಂದ ಮುಕ್ತಿ ಕೊಡ್ತಾ ಇಲ್ಲ ಅಂತ ಹೇಳಿ ಅನೇಕ ಸಲ ನಾವು ನಕಾರಾತ್ಮಕವಾಗಿ ನುಡಿತೇವೆ. ಆದರೆ ಈ ಸ್ತ್ರೀ ಓಡ್ತಾ ಇದ್ದಾರೆ, ಏನೋ ಇವರು ಟಾರ್ಚರ್ ಮಾಡ್ತಾ ಇದ್ದಾರೆ, ಸತಾಯಿಸ್ತಾ ಇದ್ದಾರೆ ಅಂತ ಹೇಳಿ ಓಡ್ತಾ ಇದ್ದಾರೆ. ಆಗ ದೇವರು ಅಲ್ಲಿ ದರ್ಶನ ಕೊಡ್ತಾ ಇದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅನೇಕರು ನಾವು ಕೂಡ ಓಡ್ತಾ ಇರ್ತೇವೆ, ಒಂದು ಜಾಬ್ ಬಿಟ್ಟು ಇನ್ನೊಂದು ಜಾಬ್, ಯಾವ ಸರಿ ಇಲ್ಲ ಇನ್ನೊಂದು ಜಾಬಿಗೆ ಹೋಗೋದು, ಯಾವ ಬಹಳ ಸತಾಯಿಸ್ತಾನ ಇನ್ನೊಂದು ಜಾಬಿಗೆ ಹೋಗೋದು, ಗಂಡ ಸರಿ ಇಲ್ಲ ಅಂತ ಹೆಂಡತಿ ಬೇರೆಯವ್ರ ಜೊತೆಗೆ, ಹೆಂಡತಿ ಸರಿ ಇಲ್ಲ ಅಂತ ಗಂಡ. ಜನ ಓಡ್ತಾ ಇದ್ದಾರೆ, ಎಲ್ಲಿಗೆ ಹೋಗ್ತಾ ಇದ್ದಾರೆ ಗೊತ್ತಿಲ್ಲ. ಹಲ್ಲೆಲೂಯಾ. ಎಲ್ಲಿಂದ ಬಂದಿ ಎಲ್ಲಿಗೆ ಹೋಗ್ತಾ ಇದ್ದಿ? ಎಲ್ಲಿಂದ ಬಂದಿ ಎಲ್ಲಿಗೆ ಹೋಗ್ತಾ ಇದ್ದಿ? ಹಲ್ಲೆಲೂಯಾ, ಹಲ್ಲೆಲೂಯಾ. ಗೊತ್ತಿಲ್ಲ, ಸುಮ್ಮನೆ ಹೋಗ್ತಾ ಇರೋದು, ಯಾಕೆ ಬಿಡ್ತಾ ಇದ್ರಿ ಗೊತ್ತಿಲ್ಲ, ಹೋಗ್ತಾ ಇರೋದು. ಆದ್ರೆ ಹಾಗಳಿಗೆ ಯಾವಾಗ ದೇವರ ಭೇಟಿ ಆಯ್ತು, ಆಗ ದೇವರು ಅವಳಿಗೆ ಹೇಳ್ತಾ ಇದ್ರೆ ಏನ್ ಗೊತ್ತಾ, ನಾನು ನಿನಗೆ ಆಶೀರ್ವಾದ ಮಾಡ್ತೇನೆ, ನಿನ್ನ ಜನಾಂಗ ದೊಡ್ಡದಾಗಿ ಮಾಡ್ತೇನೆ. ಹಲ್ಲೆಲೂಯಾ. ಇದನ್ನೆಲ್ಲ ನೋಡಿ ಹಾಗರಳು ಏನ್ ಅನ್ಕೊಂಡ್ರು ಗೊತ್ತಾ, ಅವಳು ಒಬ್ಳೆ ಓಡ್ತಾ ಇದ್ದಾಳೆ, ಒಬ್ಳೆ ಸ್ತ್ರೀ ಪ್ರೆಗ್ನೆಂಟ್ ಇದ್ದಾಳೆ, ಅವಳು ಕಾಡಿನಲ್ಲಿ ಓಡ್ತಾ ಇದ್ದಾಳೆ, ಯಾರು ಇಲ್ಲ ಅವಳ ಜೊತೆಗೆ, ಒಬ್ಳೆ ಹೋಗ್ತಾಳೆ. ಇಮ್ಯಾಜಿನ್ ಮಾಡ್ರಿ, ಕಾಡಿನಲ್ಲಿ ಒಬ್ಳೆ ಹೋಗ್ತಾ ಇದ್ದಾಳೆ, ಆಕೆ ಬಂಧು ಬಳಗ ಇಲ್ಲ, ಸ್ನೇಹಿತರಿಲ್ಲ, ಅಷ್ಟು ಟಾರ್ಚರ್ ಆಗಿ ಓಡ್ತಾ ಇದ್ದಾಳೆ. ಅವಳು ಅನ್ಕೊಂಡಿರು, ನನ್ನವರನ್ನವ್ರು ಯಾರು ಇಲ್ಲ ನನಗೆ, ಇವಾಗ ನಾನು ಎಲ್ಲಿ ಹೋಗ್ತಾ ಇದ್ದೇನೆ ಗೊತ್ತಿಲ್ಲ, ಕಾಡಲ್ಲಿ ಎಲ್ಲಿ ಮುಟ್ತಾರೆ ಗೊತ್ತಿಲ್ಲ. ಆದ್ರೆ ದೇವರು ನೋಡುವಾತ ದೇವರು ಅವಳನ್ನು ನೋಡಿ. ಹಲ್ಲೆಲೂಯಾ. ಇವತ್ತು ದೇವರನ್ನ ನೋಡ್ತಾ ಇದ್ದಾರೆ. ಹಲ್ಲೆಲೂಯಾ. ಪ್ರತಿಯೊಬ್ಬರ ಮೇಲೆ ದೇವರು ಹೆಂಗ್ ನೋಡ್ತಾ ಇದ್ದಾರೆ ಗೊತ್ತರಿ? ದುರ್ಬೀನ್ ಹಾಕಿ ನೋಡ್ತಾ ಇದ್ದಾರೆ. ಎಲ್ಲಿಗೆ ಹೋಗ್ಲಿಕ್ಕಿದೆ? ನೋಡುವಾತನನ್ನು ನೋಡಲಿ. ಹಲ್ಲೆಲೂಯಾ. ನೋಡುವಾತನನ್ನು ನೀನು ನೋಡುವಾಗ, ನೀನು ಕಾಡಿನಲ್ಲಿ ಇರ್ಬೋದು, ನಿನ್ನ ಪರಿಸ್ಥಿತಿ ಏನೇ ಆಗಿರ್ಬೋದು, ದೇವರು ಏನ್ ಮಾಡ್ಲಿಕ್ಕೆ ಹೋಗ್ತಾನೆ ಜೀವಿತದಲ್ಲಿ ಅಂತ ಹೇಳಿ ಆತನಿಗೆ ತಿಳಿಯಪಡಿಸ್ತಾನೆ.
ಹಲ್ಲೆಲೂಯಾ. ಅವಳು ಹೇಳ್ತಾ ಇದ್ದಾಳೆ ಏನ್ ಗೊತ್ತಾ, ನನ್ನನ್ನು ನೋಡುವಾತನನ್ನು ಇಲ್ಲಿಯೂ ನೋಡಿದ್ದೇನೆ. ಹಲ್ಲೆಲೂಯಾ. ಅನೇಕರು ಅನ್ಕೋತಾರೆ ಸಂಡೇ ಮಾತ್ರ ಜೀಸಸ್ ಕಾರ್ಯ ಮಾಡ್ತಾರೆ, ಆಮೇಲೆ ಮಂಡೇ ಟು ವೆಡ್ನೆಸ್ಡೇ ಫ್ರೈಡೆ ಸ್ಯಾಟರ್ಡೇ ಸ್ತೋತ್ರ. ಹಲ್ಲೆಲೂಯಾ. ಅವ್ರು ಹೇಳ್ತಾ ಇದ್ದಾರೆ ಇಲ್ಲೂ ಕೂಡ ದೇವರಿದಾರಲ್ಲ. ನಿಮ್ಗೆ ಗೊತ್ತಾ ದೇವ್ರು ಎಲ್ಲೆಲ್ಲಿದ್ದಾರೆ ಅಂತ ಹೇಳಿ? ಹಲ್ಲೆಲೂಯಾ. ದೇವ್ರು ನಮಗೆ ಹೆಂಗ್ ದೃಷ್ಟಿ ಇಟ್ಟು ನೋಡ್ತಾರೆ ಗೊತ್ತಾ? ನೋಡ್ರಿ, ಕೀರ್ತನೆ 139 ಅಂತೇಳಿ ನಾನು ನೋಡಿ ನನಗೆ ಶಾಕ್ ಆಗ್ಬಿಡ್ತಪ್ಪ. ನಾನು ಅನ್ಕೊಂಡಿದ್ದು ಬರೀ ಸಂಡೇನೇ ಅಂತ ಹೇಳಿ. ಕೀರ್ತನೆ 139 ಅಧ್ಯಾಯ 1ನೇ ವಚನದಿಂದ, ಕೀರ್ತನೆ 139 ಅಧ್ಯಾಯ, ಓಕೆ, ಕೀರ್ತನೆಗಳು 139 ಅಧ್ಯಾಯ 1ನೇ ವಚನ. ಯೆಹೋವನೇ, ನೀನು ನನ್ನನ್ನು ಪರೀಕ್ಷಿಸಿ ತಿಳ್ಕೊಂಡಿದ್ದಿ, ನಾನು ಕೂತುಕೊಳ್ಳುವುದು ಏಳುವುದು ನಿನಗೆ ಗೊತ್ತಿದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾವು ಕುಂದ್ರೋದು ದೇವರಿಗೆ ಗೊತ್ತಂತೆ, ಹೇಳೋದು ಗೊತ್ತಂತೆ. ಅಂದ್ರೆ ದೇವ್ರು ಎಷ್ಟು ನೋಡ್ತಾ ಇದ್ದಾರೆ ನೋಡು. ನಾವಂತ ದೇವರಿಗೆ ನಾನು ನೋಡು ಅಂತ ಕುಂದ್ರೋದು ನೋಡ್ತಾ ಇದ್ದೀನಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಆ ಚೇರ್ತನಲ್ಲಿ ಕೀರ್ತನೆ 139 ಅಧ್ಯಾಯ ತೆಗಿದೆ. ಕನ್ನಡದಲ್ಲಿ ಹೋದ್ರೆ ಯಾರಾದ್ರೂ ಬೈಬಲ್ ಏನಾಗ್ತದೆ? ನೀನು ನಾನು ಕೂಡುವುದು ಹೇಳುವುದು. ಕೂಡುವುದು ಹೇಳುವುದು ಏನ್ ತೋರಿಸ್ತದೆ ಇದು ಅಂತಂದ್ರೆ, ನಿನ್ನ ದಿನನಿತ್ಯದ ಕಾರ್ಯಗಳು ನನಗೆ ಗೊತ್ತಿದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಹೋದ್ರೆ ನೆಕ್ಸ್ಟ್ ವಚನ. ಕೂಡುವುದು ಹೇಳುವುದು ನಿನಗೆ ಗೊತ್ತಿದೆ, ನಾನು ಕುಳಿತುಕೊಳ್ಳುವುದು ಹೇಳುವುದನ್ನು ನೀನು ತಿಳುಕೊಂಡಿದ್ದಿ. ನನ್ನ ಆಲೋಚನೆಯನ್ನು ಎಲ್ಲಿ ಅಂತೆ? ನನ್ನ ಆಲೋಚನೆಯನ್ನು ದೂರದಿಂದ ಗ್ರಹಿಸಿಕೊಂಡಿದ್ದಿ. ನಾನು ನಡೆಯುವುದನ್ನು ನಾನು ಮಲಗುವುದನ್ನು. ನೋಡ್ರಿ, ಕೂಡೋದು ನೋಡ್ತಾ ಇದ್ದಾರೆ, ಹೇಳೋದು ನೋಡ್ತಾ ಇದ್ದಾರೆ. ದೂರದಿಂದ ನನ್ನ ಆಲೋಚನೆಯನ್ನು ಗ್ರಹಿಸ್ಕೊಂತಾನಂತೆ. ಹಲ್ಲೆಲೂಯಾ. ನನಗೆ ಈ ಮನೆ ಸಿಕ್ಕ ಚೆನ್ನಾಗಿತ್ತು ನೋಡಪ್ಪ, ಬರ್ಕರು ದೇವ್ರ ಹೇಳ್ತಾರೆ, ದೇವ್ರು ಬರ್ಕೋ. ನನಗೆ ಇದು ಕಾರ್ ಸಿಕ್ಕರೆ ಚೆನ್ನಾಗಿತ್ತು ನೋಡಿ, ಬರ್ಕೋ. ಹಲ್ಲೆಲೂಯಾ. ದೂರದಿಂದಲೇ ನಮ್ಮ ಆಲೋಚನೆ ಇನ್ನೂ ಮಾತಾಡಿಲ್ಲ. ಅದಕ್ಕೆ ಕೆಲವೊಂದು ಸಲ ಇವತ್ತು ಸರಿತಾ ಕಬಾಬ್ ಬಂದ್ರೆ ಚೆನ್ನಾಗಿರ್ತಿತ್ತು, ಬಟ್ಟೆ ಫೋನೇ ಬರ್ತದೆ, ಕಬಾಬ್ ಬರ್ತದ್ರೆ ಊಟ ಮಾಡಬೇಡ ಸಂಜೆ. ಹಲ್ಲೆಲೂಯಾ. ಬಹಳ ಸಲ ಓಕೆ, ದೂರದಿಂದಲೇ ನಮ್ಮ ಆಲೋಚನೆ ಏನ್ ಮಾಡ್ತಾನೆ? ತಿಳ್ಕೊಳ್ತಾನೆ. ಅಂದ್ರೆ ನೀನು ಒಂದೊಂದು ಆಲೋಚನೆ ದೇವರು ನೋಡ್ತಾ ಇದ್ದಾರೆ. ಹಲ್ಲೆಲೂಯಾ. ಒಂದೊಂದು ಆಲೋಚನೆ ದೇವರು ನೋಡ್ತಾ ಇದ್ದಾರೆ. ನಾನು ನಡೆಯುವುದನ್ನು ಒಬ್ಬೊಬ್ಬರು ನಡೆಯಷ್ಟೇ ಇರ್ತಾರೆ. ಒಬ್ಬರು ಒಂದು ಗುಂಡಿ ಬಿಟ್ಟು ಹಿಂಗೆ ನಡೆದಿರ್ತಾರೆ. ದೇವರು ನೋಡ್ತಾರೆ, ಯಾಕೋ 2 ಗುಂಡಿ ಬಿಟ್ಟಾನೆ, ಸ್ವಲ್ಪ ತಗ್ಗಿಸ್ಬೇಕಾಗ್ತದೆ. ಹಲ್ಲೆಲೂಯಾ. ಒಬ್ಬೊಬ್ಬರು ನಡೆಯೋದು ಸ್ಟೈಲ್. ಒಬ್ರು ಹಿಂಗಿರ್ತಾರೆ, ಸಾಕಿರ್ತಾರೆ, ಹಿಂಗ ಎಷ್ಟು ಗುಂಡಿ ಬಿಟ್ಟು ಹಿಂಗ್ ನಡೀತಿರ್ತಾರ. ತುದ್ರೆ ಹೋಗ್ತಾರ. ಬಟ್ ತೋರ್ಸ ಆಟಿಟ್ಯೂಡ್ ಬೇರೆ ಇರ್ತದ. ಹೇಳ್ತಾ ಇದಾರೆ, ನಡೆಯೋದು ಕೂಡ ನಾನು ನೋಡ್ತಾ ಇದ್ದೇನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾನು ಮಲಗುವುದನ್ನು ಹಲ್ಲೆಲೂಯಾ. ನಾನು ಮಲಗುವುದನ್ನು ಕೂಡ ದೇವರು ನೋಡ್ತಾ ಇದ್ದಾರೆ. ಕೆಲವರು ಮಲಗುವ ಸ್ಟೈಲ್ಗಳು ಬೇರೆ ಬೇರೆ ಇದಾವೆ. ಕೆಲವರು ದಪ್ಪ ಹಾಕೊಂಡು ಮಲ್ಕೊಂತಾರೆ, ಕೆಲವರು ಕರಾಟೆ ಆಡ್ತಿರ್ತಾರೆ, ಈ ಕಡೆ ಆ ಕಡೆ. ಕೆಲವರು ಅದು ನಮ್ದು ಒಂದು ಬರೋದು ಸ್ವಲ್ಪ ಮಲಗುವುದನ್ನು ಕೂಡ ನಾನು ಏನ್ ಮಾಡಿದ್ದೇನೆ? ನೋಡ್ತಾ ಇದ್ದೇನೆ. ನಿನ್ನನ್ನು ಶೋಧಿಸಿದ್ದೇನೆ. ನನ್ನನ್ನು ದೇವರು ನಿನ್ನನ್ನು ನೇಚರ್ ಹೇಗಿದೆ ಅಂತ ಗೊತ್ತು ದೇವರಿಗೆ. ಹಲ್ಲೆಲೂಯಾ. ಬಾಯಿಂದ ಒಂದು ಬರ್ತದೆ, ಒಳಗಡೆ ಇನ್ನೊಂದು ಇರ್ತದೆ. ಹಲ್ಲೆಲೂಯಾ. ಎದುರುಗಡೆ ಬಂದಾಗ ಮಾಸ್ಟರ್ ಏನ್ ಸೂಪರ್ ಐತ್ರಿ ವಾಕ್ಯ, ಅಲ್ಲಿ ಹೋದಂದ್ರೆ ಏನ್ ಹೇಳಿದ್ರು ಏನೋ
ಇಲ್ಲೂ ಮಾತಾಡಿದಂತ ದೇವರು ಇಲ್ಲೂ ನೋಡಿದ್ದಾನೆ, ಅಲ್ಲಿ ಮಾತಾಡಿದಂತ ದೇವರು ಅಲ್ಲೂ ನೋಡಿದ್ದಾನೆ. ಹಲ್ಲೆಲೂಯಾ. ಅದಕ್ಕೆ ಆಗ ಹೇಳ್ತಾ ಇದ್ದಾನೆ ಏನಂದ್ರೆ, ನನ್ನನ್ನು ನೋಡುವಾತನನ್ನು ಇಲ್ಲಿಯೂ ನೋಡಿದ್ದೇನೆ. ಹೇಳಿ, ನೋಡುವ ದೇವರು, ನೋಡುವ ದೇವರು, ನೋಡುವ ದೇವರು. ದೇವರು ಎಲ್ಲರನ್ನು ನೋಡ್ತಾನೆ, ಬಟ್ ಕೆಲವರ ಮೇಲೆ ಫೋಕಸ್ ಮಾಡ್ತಾನೆ. ನೋಡಿ, ಕಂಟಿನ್ಯೂ ಓದ್ರಿ ಅದೇ ವಾಕ್ಯ. ನನ್ನ ಮಾರ್ಗಗಳೆಲ್ಲ ನಿನಗೆ ಗೊತ್ತಿವೆ. ಯಾಕೆಂದರೆ ಇಗೋ ಓ ಕರ್ತನೆ, ನನ್ನ ನಾಲಿಗೆಯಲ್ಲಿ ನಿನಗೆ ತಿಳಿಯದ ಮಾತು ಒಂದೂ ಇಲ್ಲ. ಹಲ್ಲೆಲೂಯಾ. ಅಂದ್ರೆ ನಮ್ಮ ಮಾತುಗಳನ್ನು ಕೂಡ ದೇವರು ಏನ್ ಮಾಡ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ. ನೋಡ್ರಿ, ಅದೇ ಕೀರ್ತನೆಗಳು 33ನೇ ಅಧ್ಯಾಯ 13ರಿಂದ 19ನೇ ವಚನ. ಕೀರ್ತನೆಗಳು 33 13ರಿಂದ 19ನೇ ವಚನ. ಹೋದ್ರೆ ಕನ್ನಡದಲ್ಲಿ ಸಿಕ್ತಂದ್ರೆ ಕೀರ್ತನೆಗಳು 33ನೇ ಅಧ್ಯಾಯ 13ನೇ ವಾಕ್ಯದಿಂದ. ಆಕಾಶದಿಂದ ಕರ್ತನು ದೃಷ್ಟಿಸಿ. ಎಲ್ಲಿಂದ ದೇವರು ಎಲ್ಲಿಂದ ನೋಡ್ತಾರ್ರಿ? ಆಕಾಶದಿಂದ. ಎಲ್ರಿ ಆಕಾಶದಿಂದ ಎಲ್ಲಿಂದ ನೋಡ್ತಾರೆ ದೇವರು? ಸ್ವಲ್ಪ ಮೇಲ್ಗಡೆ ಮಾಡಿ ನೋಡ್ರಿ, ಈಗ ಸ್ವಲ್ಪ ಹಿಂಗ ಕೈ ತೋರಿಸ್ರಿ. ಈಗ ಎಲ್ಲಿಂದ ನೋಡ್ತಾರೆ ದೇವರು? ಆಕಾಶದಿಂದ ಮನುಷ್ಯ ಮಕ್ಕಳೆಲ್ಲರನ್ನು ನೋಡುತ್ತಾನೆ. ತನ್ನ ನಿವಾಸ ಸ್ಥಳದಿಂದ ಭೂ ನಿವಾಸಿಗಳೆಲ್ಲರ ಮೇಲೆ ಕಣ್ಣಿಡುತ್ತಾನೆ. ಅವರ ಹೃದಯಗಳನ್ನು ಏಕವಾಗಿ ರೂಪಿಸಿ ಅವರ ಕೆಲಸಗಳನ್ನೆಲ್ಲ ಗ್ರಹಿಸಿಕೊಳ್ಳುವನು ಆತನೇ. ಯಾವ ಅರಸನು ಅಧಿಕವಾದ ಸೈನ್ಯದಿಂದ ರಕ್ಷಿಸಲ್ಪಡುವುದಿಲ್ಲ. ಪರಾಕ್ರಮಶಾಲಿಯು ಅಧಿಕ ಶಕ್ತಿಯಿಂದ ಬಿಡಿಸಲ್ಪಡುವುದಿಲ್ಲ. ಕುದುರೆಯ ಭದ್ರತೆಗೆ ವ್ಯರ್ಥವಾಗಿದೆ. ಇಲ್ಲವೇ ತನ್ನ ಅಧಿಕ ಬಲದಿಂದ ತಪ್ಪಿಸುವುದಿಲ್ಲ. 15ನೇ ವಚನ ಗಮನ ಕೊಡ್ರಿ. ಇಗೋ ಕರ್ತನು ಕಣ್ಣು ಆತನ ಭಯಪಡುವವರ ಮೇಲೆಯೂ ಆತನ ಕರುಣೆಯನ್ನು ಎದುರು ನೋಡುವವರ ಮೇಲೆಯೂ ಹಲ್ಲೆಲೂಯಾ. ನೋಡ್ರಿ, ಆತನ see the eye of the Lord is on those who fear him. ಆತನ ದೃಷ್ಟಿ ಯಾರ ಮೇಲೆ ಇದೆ ಅಂದ್ರೆ, ಯಾರು ಆತನಿಗೆ ಭಯ ಪಡ್ತಾರಂತ. ಹಲ್ಲೆಲೂಯಾ. ದೇವರು ಎಂತವರಿಗೆ ನೋಡ್ತಾನಂತೆ? ಭಯ ಪಡುವರು ಅಂದ್ರೆ ಏನು? ಯಾರ ಆತನಿಗೆ ಆನರ್ ಮಾಡ್ತಾರೆ, ಯಾರ ಆತನಿಗೆ ಗೌರವ ಕೊಡ್ತಾರೆ, ಯಾರ ಆತನಿಗೆ ರೆಸ್ಪೆಕ್ಟ್ ಕೊಡ್ತಾರೆ, ಅಂತವರ ಮೇಲೆ ಆತನ ದೃಷ್ಟಿ ಇದೆ. ಹಲ್ಲೆಲೂಯಾ. ಎರಡನೇದ ಎಂತವರ ಮೇಲೆ ಅಂದ್ರೆ, ಯಾರು ಆತನ ಕರುಣೆ ನಿರೀಕ್ಷೆ ನೋಡ್ತಾರೋ ಅಂತವರ ಮೇಲೆ ದೇವರ ದೃಷ್ಟಿ ಇದೆ. ದೇವರಿಗೆ ಭಯ ಪಡ್ತೀರಾ? ದೇವರ ಮೇಲೆ ದೃಷ್ಟಿ ಬರ್ತದೆ. ಹಲ್ಲೆಲೂಯಾ. ಎಂತವರಿಗೆ ದೇವರು ನೋಡ್ತಾರೆ ಗೊತ್ತಾ? ಯಾರು ಆತನಿಗೆ ಗೌರವಿಸ್ತಾರೆ, ಯಾರು ಆತನಿಗೆ ಸನ್ಮಾನ ಮಾಡ್ತಾರೆ, ಅವರ ಮೇಲೆ ಆತನ ದೃಷ್ಟಿ ಬರ್ತದೆ. ದೇವರ ದೃಷ್ಟಿ ಬಂದಾಗ ಏನಾಗ್ತದೆ? ಎಲ್ಲರ ಕಡೆ ದೇವರ ದೃಷ್ಟಿ ಬಂದಾಗ ಏನಾಗ್ತದೆ? ದೇವರು ನಮ್ಮನ್ನು ನೋಡಿದಾಗ ಏನಾಗ್ತದೆ? ದೇವರ ದೃಷ್ಟಿ ಬಂದಾಗ ಏನಾಗ್ತದೆ? ಓಕೆ, 19ನೇ ವಚನ ಹೋದ್ರೆ, ಇದರಿಂದ ಅವರ ಪ್ರಾಣವನ್ನು ಮರಣದಿಂದ ಬಿಡಿಸಿ ಬರಗಾಲದಲ್ಲಿ ಅವರ ಜೀವವನ್ನು ಕಾಪಾಡುತ್ತಾನೆ. ನನ್ನ ಕಡೆ ನೋಡ್ರಿ, ಯಾರ ಮೇಲೆ ದೇವರ ದೃಷ್ಟಿ ಇದೆಯೋ ಅವರಿಗೆ ಏನ್ ಮಾಡ್ತಾರಂತ ದೇವರು? ಅವರ ಪ್ರಾಣವನ್ನು ಮರಣದಿಂದ ತಪ್ಪಿಸ್ತಾರಂತೆ, ಬರಗಾಲದಲ್ಲಿ ಅವರ ಜೀವವನ್ನು ಉಳಿಸ್ತಾರಂತೆ. ಹಲ್ಲೆಲೂಯಾ. ಬರಗಾಲದಲ್ಲಿ ಯಾರು ನಿಮಗೆ ಊಟ ಕೊಡೋದ್ರೆ ಕೊಡ್ತಾರೆ? ಬರಗಾಲದಲ್ಲಿ ಒಂದ್ ಸೇರ್ ಅಕ್ಕಿ ಕೊಡ್ರಿ ಅಂದ್ರೆ ಕೊಡ್ತಾರ್ರಿ, ನೀರ್ ಕೊಡ್ರಿ ಅಂದ್ರೆ ಕೊಡ್ತಾರ? ಕೊಡಂಗಿಲ್ಲ. ಬಟ್ ದೇವ್ರು ಹೇಳ್ತಾ ಇದ್ದಾರೆ, ನೀನು ನನ್ನನ್ನು ಗೌರವಿಸಿರುವುದರಿಂದ, ನೀನು ನನಗೆ ಸನ್ಮಾನ ಮಾಡಿರುವುದರಿಂದ, ನೀನು ನನಗೆ ಭಯ ಪಟ್ಟಿರುವುದರಿಂದ ನಾನು ನಿನಗೆ ಮರಣದಿಂದ ತಪ್ಪಿಸುತ್ತೇನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅಷ್ಟು ಮಾತ್ರವಲ್ಲದೆ ಬರಗಾಲದಲ್ಲಿ ನಾನು ನಿನಗೆ ಜೀವ ಕೊಡ್ತೇನೆ. ಹಲ್ಲೆಲೂಯಾ. ಬರಗಾಲ ಬರ್ಲಿಕ್ಕಿದೆ. ಹಲ್ಲೆಲೂಯಾ. ಬರಗಾಲ ಬರ್ಲಿಕ್ಕಿದೆ.
ದೇವರ ದೃಷ್ಟಿ ನಿಮ್ಮ ಮೇಲೆ ಇರಬೇಕು, ನಿಮ್ಮ ದೃಷ್ಟಿ ದೇವರ ಮೇಲೆ ಇರಬೇಕು. ಅದಕ್ಕೆ ಹಾಗಾದ್ರೆ ಹೇಳ್ತಾ ಇದ್ದಾಳೆ, ನನ್ನನ್ನು ನೋಡುವಾತನನ್ನು ಇಲ್ಲಿಯೂ ನೋಡಿದ್ದೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮರಣದಿಂದ ತಪ್ಪಿಸ್ಲಿಕ್ಕೆ ಯಾರಿಗೆ ಸಾಧ್ಯ? ದೇವರಿಗೆ ಮಾತ್ರ ಸಾಧ್ಯ. ಬರಗಾಲದಲ್ಲಿ ನಿಮಗೆ ಜೀವ ಉಳಿಸ್ಲಿಕ್ಕೆ ಯಾರಿಗೆ ಸಾಧ್ಯ? ದೇವರಿಗೆ ಮಾತ್ರ ಸಾಧ್ಯ. ಹಲ್ಲೆಲೂಯಾ. ಹೇಳಿ, ನನ್ನ ನೋಡುವಾತನನ್ನು ನಾನು ನೋಡುವೆನು. ಹೇಳಿ, ನನ್ನ ನೋಡುವಾತನನ್ನು ನಾನು ನೋಡುವೆನು. ದೇವರು ಎಲ್ಲಿ ನೋಡ್ತಾರೆ? ದೇವರು ಎಲ್ಲಿ ನೋಡ್ತಾರೆ? ನಮಗೆ ಎಲ್ಲಿ ನಮಗೆ ನೋಡ್ತಾರೆ ಅದರಿಂದಲೇ ದೇವರು ನಮಗೆ ಪ್ರತಿಫಲ ಕೊಡ್ತಾರೆ. ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಮೊದಲನೇ ಸಮುವೇಲ 16ನೇ ಅಧ್ಯಾಯ 7ನೇ ವಚನ. ಬೇಗ ತೆಗೆ. ಮೊದಲನೇ ಸಮುವೇಲ 16ನೇ ಅಧ್ಯಾಯ 7ನೇ ವಚನ. ಮೊದಲನೇ ಸಮುವೇಲ 16ನೇ ಅಧ್ಯಾಯ 7ನೇ ವಚನ. 16ನೇ ಅಧ್ಯಾಯ 7ನೇ ವಚನ. ಓಕೆ, ಕನ್ನಡದಲ್ಲಿ ಸಿಕ್ಕರು ಹೋದ್ರೆ ಬೇಗ ಬೇಗ. ಆಗ ಯೆಹೋವನು ಸಮುವೇಲನಿಗೆ ಮನುಷ್ಯರಾದವರು ಹೊರಗಿನ ತೋರಿಕೆಯನ್ನು ಪರಿಗಣಿಸುತ್ತಾರೆ, ಯೆಹೋವನಾದರೂ ಹೊರ ತೋರಿಕೆಯನ್ನು ನೋಡದೆ ಹೃದಯವನ್ನು ನೋಡುವವನಾಗಿದ್ದಾನೆ. ಹಲ್ಲೆಲೂಯಾ. ದೇವರು ಎಲ್ಲಿ ನೋಡ್ತಾರೆ ಗೊತ್ತಾರೆ? ಹೃದಯದಲ್ಲಿ. ಎಲ್ಲರೂ ಹಿಂಗೆ ಮುಟ್ಕೊಂಡು ನೋಡ್ರಿ. ದೇವರು ನಿಮಗೆ ಎಲ್ಲಿ ನೋಡ್ತಾರೆ ಗೊತ್ತಾ? ಹೃದಯ. ನಿನ್ನ ಒಳಗಡೆ ಏನ್ ನಡೀತಾ ಇದೆ ಅಂತ ನೋಡ್ತಾರೆ. ನಿನ್ನ ಒಳಗಡೆ ಅಪನಂಬಿಕೆ ಇತ್ತು, ನಿನ್ನ ಒಳಗಡೆ ನಕಾರಾತ್ಮಕವಿತ್ತು, ನಿನ್ನ ಒಳಗಡೆ ಸಂಗವ ಮಂಗವ ಎಲ್ಲರೂ ಇದ್ರು, ಮಲ್ಲವ ಕಲ್ಲವ ಎಲ್ಲರೂ ಇದ್ರು ಒಳಗಡೆ. ಹಲ್ಲೆಲೂಯಾ. ದೇವರನ್ನು ನೋಡ್ತಾರೆ, ಹೃದಯದಲ್ಲಿ ನೋಡ್ತಾರೆ. ಮನುಷ್ಯರು ಏನ್ ಮಾಡ್ತಾರೆ? ಹೊರಗಿನ ತೋರಿಕೆ ನೋಡ್ತಾರೆ. ಮ್ಯಾನ್ ಲುಕ್ಸ್ ಅಟ್ ಔಟ್ವರ್ಡ್. ಅದಕ್ಕೆ ಮನುಷ್ಯರು ಅವರ ಬಟ್ಟೆಯನ್ನು ನೋಡಿ ಅವರಿಗೆ ಗೌರವ ಸಲ್ಲಿಸ್ತಾರೆ. ಸೂಟು ಬೂಟು ಹಾಕೊಂಬಂದ್ರೆ ಏನೋ ದೊಡ್ಡ ಆಫೀಸರ್ ಇರ್ಬೇಕಪ್ಪ, ಅವನು ಅನ್ಕೊಂಡಿರ್ತಾನೆ ಒಳಗೆ. ಹಲ್ಲೆಲೂಯಾ. ಹೊರಗಿನ ತೋರಿಕೆ ನೋಡ್ತಾರೆ. ಬಟ್ ದೇವರು ಎಲ್ಲಿ ನೋಡ್ತಾರೆ? ಎಲ್ಲಿ ನೋಡ್ತಾರೆ ದೇವರು? ಯಾಕೆ ಹೃದಯದಲ್ಲಿ ನೋಡ್ತಾರೆ ಗೊತ್ತಾ? ಈ ಹೃದಯದಲ್ಲಿ ಬೇರೆ ಯಾರು ನೋಡಕ್ ಸಾಧ್ಯ ಇಲ್ಲ, ಬರೀ ದೇವ್ರು ಮಾತ್ರ ನೋಡಕ್ಕೆ ಸಾಧ್ಯ. ಹಲ್ಲೆಲೂಯಾ. ಅದಕ್ಕೆ ಹೇಳ್ಬೇಡಿ ನನ್ನ ಮನಸ್ಸು ಯಾರು ಅರ್ಥ ಮಾಡ್ಕೊಳಕ್ ಆಗಲ್ಲಪ್ಪ. ಯಾರು ಅರ್ಥ ಮಾಡ್ಕೊಳಕ್ ಆಗಲ್ಲ. ನನ್ನ ಮನಸ್ಸು ನನ್ನ ಗಂಡ ಅರ್ಥನೇ ಆಗಲ್ಲ, ಗಂಡ ನನ್ನ ಮನಸ್ಸು ಅರ್ಥನೇ ಆಗಲ್ಲ, ಅರ್ಥ ಆಗಲ್ಲ. ಹಲ್ಲೆಲೂಯಾ. ಯಾಕೆ? ಯಾರು ಅರ್ಥ ಆಗಲ್ಲ? ಅದು ದೇವ್ರು ಮಾತ್ರ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ. ಹಲ್ಲೆಲೂಯಾ. ಅದಕ್ಕೆ ದೇವರು ಹೇಳ್ತಾರೆ ಏನ್ ಗೊತ್ತಾ? ನಿನ್ನ ಹೃದಯದಲ್ಲಿ ನಾನು ಬರಬೇಕು. ಹಲ್ಲೆಲೂಯಾ. ಎಲ್ಲಿ ಬರಬೇಕು? ಎಲ್ಲಿ ಬರಬೇಕು? ಹೃದಯದಲ್ಲಿ ಬರಬೇಕು. ಯಾಕೆ ಹೃದಯದಲ್ಲಿ ಬರಬೇಕು? ಅಲ್ಲೇ ನಾನು ನೋಡಿ ಪ್ರತಿಫಲವನ್ನು ಕೊಡ್ತೇನೆ. ಹಲ್ಲೆಲೂಯಾ. ಅನೇಕರಿಗೆ ದೇವರಿಂದ ಯಾಕೆ ಪ್ರತಿಫಲ ಬರ್ತಾ ಇಲ್ಲ ಗೊತ್ತಾ? ಪ್ರಾರ್ಥನೆಗಳಿಗೆ ಉತ್ತರ ಯಾಕೆ ಸಿಗ್ತಾ ಇಲ್ಲ ಗೊತ್ತಾ? ಕಷ್ಟದಲ್ಲಿ ಯಾಕೆ ಹೋಗ್ತಾ ಇಲ್ಲ ಗೊತ್ತಾ? ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ದೇವರು ನಿನಗೆ ಪ್ರತಿಫಲವನ್ನು ಕೊಡ್ತಾನೆ. ಹಲ್ಲೆಲೂಯಾ. ನೋಡಿ, ಹೋದ್ರೆ ಮತ್ತಾಯ ಬರೆದ ಸುವಾರ್ತೆ 6ನೇ ಅಧ್ಯಾಯ. ಮತ್ತಾಯ ಬರೆದ ಸುವಾರ್ತೆ 6ನೇ ಅಧ್ಯಾಯ 6ನೇ ವಚನ. ನೀನು ಪ್ರಾರ್ಥನೆ ಮಾಡುವಾಗ ನಿನ್ನ ಕೋಣೆಯೊಳಗೆ ಹೋಗಿ ಬಾಗಿಲನ್ನು ಮುಚ್ಚಿ ಅಂತರಂಗದಲ್ಲಿರುವ ನಿನ್ನ ತಂದೆಗೆ ಪ್ರಾರ್ಥನೆ ಮಾಡು. ಆಗ ಅಂತರಂಗದಲ್ಲಿ ನೋಡುವ ನಿನ್ನ ತಂದೆಯು ಬಹಿರಂಗವಾಗಿ ನಿನಗೆ ಪ್ರತಿಫಲ ಕೊಡುವನು. ಹಲ್ಲೆಲೂಯಾ. ದೇವರು ಎಲ್ಲಿ ನೋಡ್ತಾರೆ ಅಂದ್ರೆ ಅಂತರಂಗದಲ್ಲಿರುವ ನಿನ್ನ ದೇವರನ್ನು ನೀನು ನೋಡು. ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ದೇವರು ನಿನಗೆ ಪ್ರತಿಫಲ ಕೊಡ್ತಾನೆ. ಅಂತರಂಗದಲ್ಲಿ ಹೊಟ್ಟೆ ಕಿಚ್ಚು ಇತ್ತು ಅಂದ್ರೆ ಪ್ರತಿಫಲ ಬರಲ್ಲ. ಹಲ್ಲೆಲೂಯಾ. ಸರ್ಜರಿ ಆಗ್ತೈತಿ ಇವಾಗ. ಅಂತರಂಗದಲ್ಲಿ ನೋಡುವುದನ್ನು ನಡೆಯುವುದನ್ನು ನೋಡುವ ದೇವರು ನಿನಗೆ ಪ್ರತಿಫಲ ಪಬ್ಲಿಕ್ ಆಗಿ ಕೊಡ್ತಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಎಷ್ಟು ಅರ್ಥ ಆಗ್ತಾ ಇದೆ? ಎಲ್ಲಿ ದೇವರು ನೋಡ್ತಾರೆ? ಅಂತರಂಗದಲ್ಲಿ. ಅಂದ್ರೆ ಯಾರು ನೋಡಲಾರ್ದಾಗ,
ನೀನು ಹೇಗಿರ್ತೀಯೋ ಅದನ್ನು ದೇವರು ನೋಡಿ ನಿನಗೆ ಪ್ರತಿಫಲ ಕೊಡ್ತಾನೆ. ಹಲ್ಲೆಲೂಯಾ. ಅಂದ್ರೆ ದೇವರು ನಿನ್ನ ಒಳಗಡೆ ಇದ್ದಾನೆ, ನಿನ್ನ ಸುತ್ತಮುತ್ತಲೂ ಇದ್ದಾನೆ. ನೀನು ಕೂಡುವುದು ಆತನಿಗೆ ಗೊತ್ತು, ನಿನ್ನ ಆಲೋಚನೆ ದೂರದಿಂದಲೇ ಗಮನಿಸ್ತಾನೆ. ಹಲ್ಲೆಲೂಯಾ. ಎಷ್ಟು ಯಾಕೆ ದೇವರು ನಾವು ಹಿಂದೆ ಬಿದ್ದಾರ? ಹಲ್ಲೆಲೂಯಾ. ಕೂಡೋದು ನೋಡತ್ತಾರ, ಮಲಗದು ನೋಡತ್ತಾರ, ಇಷ್ಟು ಯಾಕೆ ದೇವರು ನಮ್ಗೆ ಹಿಂದೆ ಬಿದ್ದಾರೆ? ಯಾಕಂದ್ರೆ ಆತ ನೀವು ಪ್ರೀತಿ ಮಾಡ್ತಾನೆ. ಹಲ್ಲೆಲೂಯಾ. ಆತನ ಇಷ್ಟೊಂದು ಪ್ರೀತಿ ಮಾಡ್ತಾನಂತಂದ್ರೆ ನಮ್ಮ ಆಲೋಚನೆಗಳು ಕೂಡ ಆತನ ಬಲ್ಲ ಆತನಾಗಿದ್ದಾನೆ. ಆತನ ಇಷ್ಟೊಂದು ಪ್ರೀತಿ ಮಾಡ್ತಾನಂದ್ರೆ ನಮ್ಮ ಕಣ್ಣೀರುಗಳು ಆತನ ಬುದ್ಧಿಯಲ್ಲಿ ಬಾಟಲ್ ಅಲ್ಲಿ ಜಮಾ ಮಾಡಿರ್ತಾನೆ. ಇದಕ್ಕಾಗಿ ಇವ್ರು ಕಣ್ಣೀರು ಇಟ್ಟಿದ್ದಾರೆ. ಇವರಿಗಾಗಿ ನಮ್ಮ ಪ್ರಾರ್ಥನೆ ರಿಲೀಸ್ ಮಾಡ್ಬೇಕು, ಉತ್ತರ ರಿಲೀಸ್ ಮಾಡ್ಬೇಕು. ನಿಮ್ಮ ಒಂದೊಂದು ಕಣ್ಣೀರು ದೇವರ ದೃಷ್ಟಿಯಲ್ಲಿ ಬಹಳ ಅಮೂಲ್ಯವಾಗಿದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅದಕ್ಕೆ ನಾವು ಬಾಯಿಂದ ನಾವು ವರ್ಣನೆ ಮಾಡಿ ನಾವು ಹೇಳ್ಬೋದು, ಪ್ರಾರ್ಥನೆ ಮಾಡ್ಬೋದು, ಸಕಲ ಬರ ಎರಡೆರಡು ತಾಸು ಮಾತಾಡ್ಬೋದು. ಬಡ ಒಳಗಡೆ ಹೊಟ್ಟೆಗೆ ಚಿಟ್ಕೊಂಡು ಅಂದ್ರೆ ದೇವ್ರು ಅಲ್ಲ. ಹಲ್ಲೆಲೂಯಾ. ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ದೇವರು ನಿನಗೆ ಪ್ರತಿಫಲವನ್ನು ಕೊಡ್ತಾನೆ. ಹಲ್ಲೆಲೂಯಾ. ಅದಕ್ಕೆ ನಾವು ಯಾಕೆ ಕರಿತೀವಿ? ಸಪ್ಪ ನನ್ನ ಒಳಗಡೆ ಬಾ, ನನ್ನ ಒಳಗಡೆ ಶುದ್ಧೀಕರಿಸು. Cleanse my inner life. ಹಲ್ಲೆಲೂಯಾ. ನನ್ನ ಒಳಗಡೆ ಜೀವಿತ. ಇವತ್ತು ಪ್ರಾರ್ಥನೆ ಮಾಡ್ರಿ. ನೀವು ನೋಡುವಾತನ ನೋಡ್ಬೇಕಾ? ನೋಡುವಾತನ ನೋಡ್ಬೇಕಾ? ದೇವರಿಗೆ ಹೇಳ್ರಿ, ಲಾರ್ಡ್ ಕ್ಲೆನ್ಸ್ ಮೈ ಇನ್ನರ್ ಲೈಫ್. ಇದು ನಿನಗೆ ಮಾತ್ರ ಗೊತ್ತು ದೇವರು. ಹಲ್ಲೆಲೂಯಾ. ನನ್ನ ಹೃದಯ ಎಷ್ಟು ಹೊಲಸಾಗಿದೆ ಅಂತ ನಿನಗೆ ಮಾತ್ರ ಗೊತ್ತು ದೇವರು. ಹಲ್ಲೆಲೂಯಾ. ಅದಕ್ಕೆ ಸ್ವಾಮಿ ಹೇಳ್ತಾ ಇದ್ದಾರೆ, ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ದೇವರು ನಿನಗೆ ಪ್ರತಿಫಲವನ್ನು ಕೊಡ್ತಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನೋಡ್ಬೇಕಾ ದೇವರಿಗೆ? ನಮ್ಮ ಒಳಗಡೆ ಕ್ಲೆನ್ಸಿಂಗ್ ಆಗಬೇಕು. ದೇವರೇ, ಯಾರು ನೋಡ್ತಾ ಇಲ್ಲ ಅಲ್ಲಿ ನನ್ನ ಒಳಗಡೆ ನೀನು ನೋಡು. ಒಳಗಡೆಯಿಂದ ನಮಗೆ ಶುದ್ಧೀಕರಣ ಆಗ್ತದ ನೋಡ್ರಿ, ಆಗ ಹೊರಗಿನ ಪರಿಸ್ಥಿತಿಗಳು ಬದಲಾವಣೆ ಆಗುತ್ತೆ. ಹಲ್ಲೆಲೂಯಾ. ಅದಕ್ಕೆ ಒಬ್ಬ ಭಿಕ್ಷುಗಾರನ್ ಬರ್ತಾ ಇದ್ದಾನೆ, ಕೇಳಿಸ್ಕೊಡು. ಭಿಕ್ಷುಗಾರ ಬರ್ತಾ ಇದ್ದಾನೆ, ಭಿಕ್ಷೆ ಬೇಡ್ತಾ ಇದ್ದ. ಹುಟ್ಟು ಭಿಕ್ಷುಗಾರನು ಕೇಳ್ತಾ ಇದ್ದಾನೆ. ಆಗ ಕೇಳಿಸ್ಕೊತಾ ಇದ್ದಾನೆ, ಈ ಮಾರ್ಗದಿಂದ ಯೇಸು ಸ್ವಾಮಿ ಹಾದು ಹೋಗ್ತಾ ಇದ್ದಾರೆ ಅಂತ ಹೇಳಿ. ಆಗ ಆ ಭಿಕ್ಷುಗಾರನು, ಕುರುಡ ಭಿಕ್ಷುಗಾರನು ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ದಾವೀದ ಕುಮಾರನೇ ನನ್ನ ಮೇಲೆ ಕರುಣಿಸು, ದಾವೀದ ಕುಮಾರನೇ ನನ್ನ ಮೇಲೆ ಕರುಣಿಸು ಅಂತ ಹೇಳ್ತಾ ಇದ್ದಾನೆ. ಹೇಳುವಾಗ ಅಲ್ಲಿರೋ ಜನರ ಸುಮ್ಕೂಡ ಯೇಸು ಸ್ವಾಮಿ ಬಂದು ಹೋದ್ರು, ಸುಮ್ಕೂಡ ಯೇಸು ಸ್ವಾಮಿ ಬಂದು ಹೋದ್ರು. ಇನ್ನು ಗಟ್ಟಿಯಾಗಿ ಚೀರ್ತಾ ಇದ್ದಾನೆ, ದಾವೀದ ಕುಮಾರನಾದ ಯೇಸುವೇ ನನ್ನ ಮೇಲೆ ಕರುಣಿಸು ಅಂತ ಹೇಳಿ. ಆಗ ಯೇಸು ಸ್ಟಾಪ್ ಆಗ್ತಾರೆ, ಕರ್ಕೊಂಡು ಬರೋವನೇ ಅಂತ. ಆಗ ನಿನಗೆ ಕರ್ಕೊಂಡು ಬಂದಾಗ ಯೇಸು ಏನಂತ ಹೇಳಿದ್ರೆ ಗೊತ್ತಾ? ನಿನಗೆ ಏನ್ ಬೇಕು ಅಂತ ಹೇಳಿ. ಹಲ್ಲೆಲೂಯಾ. ನಿನಗೆ ಏನ್ ಬೇಕು ಹೇಳಿದ್ರೆ, ನಿನಗೆ ಏನ್ ಬೇಕು? ಆಜುಬಾಜು ಕೇಳಿದ್ರೆ ನಿನಗೆ ಏನ್ ಬೇಕು? ಏನಾರ ಕೊಡ್ರಿ, ಜನರಲ್. ನಮ್ಮ ದೇವರು ಜನರಲ್ ದೇವರಲ್ಲ, ಪರ್ಸನಲ್ ದೇವರು. ಪರ್ಸನಲ್ ದೇವರು. ಅದಕ್ಕೆ ಪರ್ಸನಲ್ ಏನೇನಾರ ಎಲ್ಲ ಗೊತ್ತು. ಅದಕ್ಕೆ ಅವಳು ಚಿಟ್ಟಿ, ಆ ಚಿಟ್ಟಿಯಲ್ಲಿ ಏನೇನು ಗೊತ್ತಲ್ಲ ದೇವರು ತೋರಿಸು. ಹಲ್ಲೆಲೂಯಾ. ಈ ಕುರುಡ ಇದ್ದಾನೆ, ಭಿಕ್ಷಕ ಇದ್ದಾನೆ, ಭಿಕ್ಷಕ ಇದ್ದಾನೆ, ಕುರುಡ ಇದ್ದಾನೆ. ಯೇಸು ಸ್ವಾಮಿ ಬಂದಾಗ ಯೇಸು ಕೇಳ್ತಾ ಇದ್ದಾರೆ, ನಿನಗೆ ಏನ್ ಬೇಕು ಅಂತ ಹೇಳಿ. ಅವನಿಗೆ ಎರಡು ಆಯ್ಕೆ ಇದೆ, ಅವನಿಗೆ ಎರಡು ಆಯ್ಕೆ ಇದೆ ಕೇಳಕ್ಕೆ. ಏನ್ ಗೊತ್ತಾ? ಒಂದು, ಅವನಿಗೆ ಹಣ ಕೇಳ್ಬೋದಾಗಿತ್ತು, ಯಾಕಂದ್ರೆ ದಿನ ಒಂದು ಹಣನೇ ಅವನಿಗೆ ಬೇಕಾಗಿದ್ದು. ಅದು ಅಭ್ಯಾಸ ಅವನಿಗೆ, ಹಣ ಕೇಳಿ 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 ಕೇಳಿ. ಸೊ ಅವನು ಹಣ ಕೇಳ್ಬೋದಾಗಿತ್ತು. ಅದಕ್ಕೆ ಜೀಸಸ್ ಕೇಳ್ತಾ ಇದ್ದಾರೆ, ನಿಮ್ಗೆ ಏನ್ ಬೇಕು? ಹಣ ಬೇಕಾ ಅಥವಾ ನಿನ್ನ ಕಣ್ಣು ತೆರೆಯಲು ಕೊಡಬೇಕು? ಜೀಸಸ್ ಅವನಿಗೆ ಆಯ್ಕೆ ಕೊಟ್ಟರು. ಏನ್ ಬೇಕು ನಿನಗೆ ಅಂದಾಗ ಅವನ್ ಏನ್ ಹೇಳಿದ್ರು ಗೊತ್ತಾ? ನಾನು ನೋಡ್ಬೇಕು ಸ್ವಾಮಿ. ಹಲ್ಲೆಲೂಯಾ. ನಾನು ಒಂದ್ ವೇಳೆ ನೋಡಕ್ ಸ್ಟಾರ್ಟ್ ಮಾಡಿದ್ರೆ, ಈ ಏನ್ ಭಿಕ್ಷೆ ಬೇಡ್ತಾ ಇದ್ದೀನಲ್ಲ, ಭಿಕ್ಷೆ ಬೇಡಕ್ಕಿಲ್ಲ. ಈ ನಂದೇನ್ ಪರಿಸ್ಥಿತಿ ಅದಲ್ಲ, ಅದು ನಾನು ಇರಂಗಿಲ್ಲ. ಹಲ್ಲೆಲೂಯಾ. ಅದಕ್ಕೆ ದೇವ್ರಿಗೆ ಕೇಳ್ಬೋದು, ನಿಮಗೆ ಏನ್ ಬೇಕು ನಿನಗೆ ಅಂತ ಹೇಳಿ. ನೀವೇನ್ ಹೇಳೋದು ಗೊತ್ತಾ? ನಾನು ನೋಡ್ಬೇಕು ಸ್ವಾಮಿ. ಹಲ್ಲೆಲೂಯಾ. ಈ ಡಿಸೈರ್ ದೇವರಿಗೆ ಇಷ್ಟ ಆಗ್ತದೆ ಗೊತ್ತ್ರಿ. ನೀವೇನು ಕೇಳಂಗಿಲ್ಲ ನೋಡ್ರ, ಅದನ್ನು ದೇವ್ರು ಕೊಟ್ಬಿಡ್ತಾರೆ. ಹಲ್ಲೆಲೂಯಾ. ಅದಕ್ಕೆ ಸೊಲೊಮೋನನೇ ಕನಸಿನಲ್ಲಿ ಬಂದು ದೇವರು ಕೇಳಿದ್ರು, ಸೊಲೊಮೋನನೇ ನಿನಗೆ ಏನ್ ಬೇಕು ಕೇಳ್ಕೋ. ಅದನ್ನ ಒಂದೇ ಕೇಳ್ದ, ಸ್ವಾಮಿ ನಿನ್ನ ಜನರನ್ನು ನಡೆಸುವುದಕ್ಕೆ ನನಗೆ ಜ್ಞಾನ ಕೊಡು. ದೇವ್ರ ಹೃದಯ ಖುಷಿಯಾಗ್ಬಿಡ್ತು. ಹಲ್ಲೆಲೂಯಾ. ದೇವ್ರ ಹೃದಯ ಎಷ್ಟು ಖುಷಿ ಆಯ್ತು ಅಂದ್ರೆ, ಸೊಲೊಮೋನನೇ
ನೀನು ಇನ್ನೊಬ್ಬರ ಜೀವ ಕೇಳಿಲ್ಲ, ನಿನಗೆ ಆಸ್ತಿ ಅಂತಸ್ತು ನೀನು ಕೇಳಿಕೊಳ್ಳಲಿಲ್ಲ. ನನಗೆ ಇಷ್ಟು ಐಶ್ವರ್ಯ ಕೊಡು, ಇಷ್ಟು ಬಂಗಾರ ಕೊಡು, ನನ್ನ ಸ್ಥಿತಿ ಚೇಂಜ್ ಮಾಡು ಅಂತ ಕೇಳಿಕೊಳ್ಳಿಲ್ಲ. ವೈರಿಯ ದೇಶಗಳು ನನಗೆ ಅಡ್ಡ ಬೀಳಬೇಕಂತ ಕೂಡ ಕೇಳಿಕೊಳ್ಳಲಿಲ್ಲ. ಆದ್ರೆ ನೀನು ಏನ್ ಕೇಳಿದ್ಯಾ ಅಂದ್ರೆ, ನನ್ನ ಜನರನ್ನು ಮುನ್ನಡೆಸುವುದಕ್ಕೆ ಜ್ಞಾನ ಕೊಡು ಅಂತ ಕೇಳಿದೆ. ನಿನ್ನ ಹಾಗೆ ಜ್ಞಾನವಂತರು ಈ ಲೋಕದಲ್ಲಿ ಇರಂಗೇ ಇಲ್ಲ ಅಂದ್ರೆ ದೇವರು. ಹಲ್ಲೆಲೂಯಾ. ಅದರ ಜೊತೆಗೆ ಬೋನಸ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಅದಕ್ಕೆ ದೇವರ ಹತ್ರ ಏನ್ ಕೇಳ್ಬೇಕು ಅಂತ ಸ್ವಲ್ಪ ಯೋಚನೆ ಮಾಡಿ ಕೇಳ್ಬೇಕು. ಅದನ್ನು ಏನ್ ಕೇಳ್ಬೇಕಂದ್ರೆ ನಮ್ಗೆ ಏನ್ ಬೇಕಾಗಿರ್ತೋ ಅದನ್ನ ಇದು ಬರ್ಬೇಕು. ಹಲ್ಲೆಲೂಯಾ. ಈ ಸೊಲೊಮೋನ ಕೇಳಿದ ಜ್ಞಾನ ದೇವರು ಏನ್ ಕೊಟ್ಟಿರುವಂತ ಜ್ಞಾನ ಜೊತೆಗೆ ನಿನಗೆ ಐಶ್ವರ್ಯ ಕೊಡ್ತೇನೆ, ನಿನಗೆ ಆಯುಷ್ ಕೊಡ್ತೇನೆ, ನಿನ್ನ ಜೀವಮಾನದಲ್ಲೆಲ್ಲ ಒಬ್ಬ ವೈರಿ ಕೂಡ ನಿನಗೆ ಸೋಲಿಸಲಿಕ್ಕೆ ಆಗಂಗಿಲ್ಲ, ಹಂಗೆ ನಾನೇ ಪ್ರೊಟೆಕ್ಟ್ ಮಾಡ್ತೀನಿ. ಹಲ್ಲೆಲೂಯಾ. ವಿಶ್ವಕರ ಏನ್ ಕೇಳಿದ, ನಾನು ನೋಡ್ಬೇಕು ಸ್ವಾಮಿ. ಅನೇಕ ಸಮಸ್ಯೆ ಇದೆ, ಅನೇಕ ಪ್ರಾಬ್ಲಮ್ ಇದೆ, ಅವನಿಗೆ ಹಣದ ಸಮಸ್ಯೆ ಇದೆ, ಮನೆ ಸಮಸ್ಯೆ ಇದೆ. ಮೇನ್ ನಾನು ನಿನಗೆ ನೋಡ್ಬೇಕು ಸ್ವಾಮಿ. ನಾನು ಒಂದು ಸಲ ನೋಡಿದ್ರೆ ಈ ಎಲ್ಲ ಸಮಸ್ಯೆಗಳು ಹೋಗ್ಬಿಡುತ್ತವೆ. ಹಲ್ಲೆಲೂಯಾ. ಇದೆಯಾ ಡಿಸೈರ್ ಯೇಸುವನ್ನು ನೋಡ್ಬೇಕಂತ? ಇದೆಯಾ ಡಿಸೈರ್? ಹಾಗಾದ್ರು ಏನ್ ಹೇಳಿದ್ರೆ ಗೊತ್ತಾ, ನನ್ನನ್ನು ನೋಡುವಾತನನ್ನು ನಾನು ಇಲ್ಲಿಯೂ ನೋಡಿದ್ದೆ. ಹಲ್ಲೆಲೂಯಾ. ನಿನ್ನ ಕಷ್ಟಗಳು ಆತನಿಗೆ ಗೊತ್ತಿಲ್ಲ ಅಂತ ಅನ್ಕೋಬೇಡ. ನೀನು ಯಾವ ಪರಿಸ್ಥಿತಿಯಲ್ಲಿ ಹಾದು ಹೋಗ್ತಾ ಇದ್ದಿ, ಇಂಚು 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 ಡಿಟೇಲ್ ಗೊತ್ತಿದೆ. ಅದಕ್ಕೆ ಸ್ವಾಮಿ ಹೇಳಿದಾರೆ ಏನ್ ಗೊತ್ತಾ, ಒಂದೊಂದು ಕೂದಲು ಕೂಡ ಎಣಿಸಿದ್ದೀನಿ ಅಂತ. ಯಾರಾದ್ರೂ ಎಣಿಸಿದ್ದಾರೆ? ಕಟಿಂಗ್ ಮಾಡೋದು ಕಟ್ ಮಾಡಿ ಬಿಸಾಕ್ಬಿಡ್ತಾರ. ಬೈಬಲಲ್ಲಿ ಹೇಳ್ತದೆ ಒಂದೊಂದು ಕೂದಲು ಕೂಡ ಎಣಿಕೆ ಆಗಿದೆ. ಹಲ್ಲೆಲೂಯಾ. ಇವತ್ತು ನಾನು ಹೇಳ್ತೀನಿ ನಿಮಗೆ, ಆ ನೋಡುವಾತನನ್ನು ನೋಡ್ರಿ. ಅವ್ರಿಗೆ ನೋಡ್ಬೇಡ್ರಿ. ಅಲ್ಲಿಂದ ಸಹಾಯ ಬರ್ತದೆ, ಇವ್ರು ಸಹಾಯ ಮಾಡಲಿಲ್ಲ, ಅವ್ರು ಸಹಾಯ ಮಾಡಲಿಲ್ಲ, ಅವ್ರಿಗೆ ಕೊಡ್ಲಿಲ್ಲ, ಇವ್ರು ಕೊಡ್ಲಿಲ್ಲ. ಇಲ್ಲ, ಹಾಗಾವಳಿ ಏನ್ ಯಾರಿದ್ರೆ ಅವಳಿಗೆ ಕಾಡಿನಲ್ಲಿ ಯಾರಿದ್ರೆ ಅವಳಿಗೆ ಯಾರು ಇರಲಿಲ್ಲ. ಅದಕ್ಕೆ ಅವಳು ಹೇಳ್ತಾ ಇದ್ದಾಳೆ, ನನ್ನನ್ನು ನೋಡುವಾತನನ್ನು ನೋಡಿದ್ದೇನಲ್ಲ. ಹಲ್ಲೆಲೂಯಾ. ದೇವರನ್ನು ನೋಡ್ತಾ ಇದ್ದಾರೆ, ಆ ಹೃದಯದಲ್ಲಿ ನೋಡ್ತಾ ಇದ್ದಾರೆ. ಇವ್ರು ಸ್ಥಳನೇ ಕೊಡ್ತಾ ಇಲ್ಲ ನನಗೆ, ಇವಳಲ್ಲಿ ಕೆಲಸ ಮಾಡಕ್ಕೆ, ಇವನಲ್ಲಿ ಕೆಲಸ ಮಾಡಕ್ಕೆ ನನಗೆ ಅನುಮತಿನೇ ಮಾಡ್ತಾ ಇಲ್ಲ. ನಾನು ನೋಡ್ತಾ ಇದ್ದೇನೆ, ಬಟ್ ಇವನ್ನೆಲ್ಲೋ ನೋಡ್ತಾ ಇದ್ದಾರೆ. ನಾನು ಇವ್ರ ಜೀವಿತದಲ್ಲಿ ಬದಲಾವಣೆ ತೆಗೆದುಕೊಂಡು ಬರ್ಬೇಕಂತ ಬಯಸ್ತಾ ಇದ್ದೇನೆ, ಬಟ್ ಇವ್ರೆಲ್ಲೋ ಯಾರೋ ಕಡೆ ನೋಡ್ತಾ ಇದ್ದಾರೆ, ಎಲ್ಲೋ ಯಾರೋ ಕಡೆ ಸಹಾಯ ಚಾಸ್ತಾ ಇದ್ದಾರೆ. ಇವತ್ತು ನೀವು ನಿರ್ಧಾರ ಮಾಡುವುದಾದ್ರೆ, ನನ್ನನ್ನು ನೋಡುವಾತನನ್ನು ನೋಡುವುದಾದರೆ, ಹಲ್ಲೆಲೂಯಾ, ಹಲ್ಲೆಲೂಯಾ. ನೀವು ಆಫೀಸ್ಗೆ ಹೋಗ್ತೀರಿ, ಬಾಸ್ ಸಿಟ್ಟಲ್ಲಿ ಇರ್ತಾನೆ, ನೆಕ್ಸ್ಟ್ ಡೇ ನಿಮಗೆ ಬೈಬೇಕಂತ ಇದ್ದಿರ್ತಾನೆ, ನಿಮಗೆ ಗೊತ್ತಿರ್ತದ. ನೆಕ್ಸ್ಟ್ ಡೇ ಉಗಿತಾರಪ್ಪ ನನಗಂತ ಹೇಳಿ, ನನ್ನನ್ನು ನೋಡುವಾತನ ನೀವು ನೋಡಿ ಹೋಗುದಾಗ ಆ ಬಾಸ್ ತಣ್ಣಗಾಗ್ಬಿಡ್ತಾನೆ. ಹಲ್ಲೆಲೂಯಾ. ನಿಮಗಿಂತ ಮುಂಚೆನೆ ದೇವರು ಕಾರ್ಯ ಮಾಡ್ತಾರೆ. ಹಲ್ಲೆಲೂಯಾ. ಯಾರೋ ನಿಮ್ಮ ಪ್ರಮೋಷನ್ ತಡಿಬೇಕಂತ ನೋಡ್ತಾ ಇರ್ತಾರೆ, ದೇವರು ಕೇಳಿಸ್ಕೊಂಡಿರ್ತಾರೆ, ಅಲ್ಲಿ ನೋಡಿರ್ತಾರೆ. ನಿಮ್ಮ ಹೆಸರನ್ನು ಡಿಸ್ಕಸ್ ಮಾಡುವ ಹಾಗೆ ದೇವರು ಮಾಡ್ತಾರೆ. ಇವ್ರಿಗೆ ಕೂಡ ಪ್ರಮೋಷನ್, ಇವ್ರಿಗೆ ಕೂಡ ಮೀಸಲು. ಅರ್ಥ ಆಗ್ಲದ್ರಿ? ದೇವ್ರು ನಿಮ್ಮನ್ನ ಆ ರೀತಿಯ ದೃಷ್ಟಿ ಇಟ್ಟು ನೋಡ್ತಾನೆ. ನೀವು ಮಾಡಬೇಕಾದ್ರೆ ಗೊತ್ತಾ, ನಮ್ಮನ್ನು ನೋಡುವಾತನನ್ನು ನಾವು ನೋಡಬೇಕು. ಹಲ್ಲೆಲೂಯಾ. ಯಾವುದೇ ಪರಿಸ್ಥಿತಿ ಇರಲಿ, ಯಾವುದೇ ನಿಮ್ಮ ಸಮಸ್ಯೆಗಳಿರಲಿ, ಯಾವುದೇ ಎಷ್ಟೇ ಕಠಿಣ ಪರಿಸ್ಥಿತಿ ಇರಲಿ, ಆತ ನಿಮ್ಮನ್ನು ದೃಷ್ಟಿಸಿ ಅದರಿಂದ ಹೊರಗಡೆ ತಗೊಂಡು ಆತ ನಿಮಗೆ ಡೈರೆಕ್ಷನ್ ಮಾಡ್ತಾನೆ, ಆತ ನಿಮಗೆ ಗೈಡ್ ಮಾಡ್ತಾನೆ. ಈ ರೀತಿ ಅಲ್ಲ, ಈ ರೀತಿಯಾಗಿ ಹೋಗು ಅಂತ ಹೇಳಿ. ಯಾವಾಗ ನಿನ್ನ ನೋಡುವಾತನನ್ನು ನೀನು ನೋಡಿದಾಗ. ಅದಕ್ಕೆ ದಾವೀದನು ಹೇಳ್ತಾ ಇದ್ದಾನೆ, ನಾನು ಕೂಡುವುದು ನಿನಗೆ ಗೊತ್ತು ಸ್ವಾಮಿ, ನಿನ್ನನ್ನು ಬಿಟ್ಟು ನಾ ಎಲ್ಲಿಗೆ ಹೋಗ್ಲಿ, ಪಾತಾಳದಲ್ಲಿ ಹೋದ್ರು ಕೂಡ ನೀನಲ್ಲಿ ಇರ್ತಿ, ಪರಲೋಕದಲ್ಲಿ ಹೋದ್ರು ಕೂಡ ನೀನಲ್ಲಿ ಇರ್ತಿ, ಎಲ್ಲಾ ಕಡೆ ನೀನು ಇರ್ತಿ, ನಿನ್ನನ್ನು ಮರೆಯಾಗಿ ನಾನು ಇರಕ್ಕೆ ಸಾಧ್ಯ ಇಲ್ಲ. ಹಲ್ಲೆಲೂಯಾ. ಇವತ್ತು ಆತನನ್ನು ನೋಡುವಾತನನ್ನು ನೋಡಕ್ಕೆ ಬಯಸ್ತೀರಾ? ಎಷ್ಟು ಜನ ಬಯಸ್ತೀರಿ? ಆ ಕುರುಡನಿಗೆ ಅನೇಕ ಸಮಸ್ಯೆಗಳಿತ್ತು, ಬಟ್ ಆತನ ಒಂದೇ ಕೇಳ್ಕೊಂಡ, ಏನ್ ಗೊತ್ತಾ, ನಾನು ನೋಡಬೇಕು. ಹಲ್ಲೆಲೂಯಾ. ನೋಡ್ರಿ, ದೇವರು ನೋಡುವ ನೆಕ್ಸ್ಟ್ ಸಂಡೇ ಇರೋದು, ನೆಕ್ಸ್ಟ್ ಪಾರ್ಟ್ ಇರ್ತದೆ. ದೇವರು ನೋಡುವ ರೀತಿಯಲ್ಲಿ ನಾವು ಹೇಗೆ ನೋಡ್ಬೇಕಂತ ಹೇಳಿ. ಇವತ್ತಿನ ಮೆಸೇಜ್ ಏನಂದ್ರೆ, ನೋಡುವಾತನನ್ನು ನೋಡ್ರಿ. ಹಲ್ಲೆಲೂಯಾ. ಆತನಿಗೆ ಏನೆಲ್ಲ ನೋಡ್ತಾ ಇದೆ, ನಮಗೆ ಏನೆಲ್ಲ ಕಾರ್ಯ ಮಾಡ್ಬೇಕೆಂಬುದಾಗಿ ಬಯಸ್ತಾ ಇದ್ದಾನೆ. ಅದನ್ನು ದೃಷ್ಟಿ ಇಟ್ಟು ನೋಡಿದರೆ ಅವಾಗ ಗೊತ್ತಾಗ್ತದೆ, ನನ್ನ ಸಮಸ್ಯೆಗಳಿಗೆ ಪರಿಹಾರ ಈ ಲೋಕದಲ್ಲಿ ಇಲ್ಲ, ನನ್ನ ಸಮಸ್ಯೆಗಳಿಗೆ ಪರಿಹಾರ ಪರಲೋಕದಿಂದ ಬರುವಂತದ್ದಾಗಿದೆ. ಹಲ್ಲೆಲೂಯಾ. ನೋಡ್ತೀರಾ, ಇವತ್ತು ದೇವರಿಗೆ ಕೇಳ್ಕೊಳ್ರಿ, ಸ್ವಾಮಿ ಹಾಗವನಿಗೆ ನೀನು ಮಾತನಾಡಿದೆ, ಆ ಕುರುಡನಿಗೆ ನೀನು ಕಣ್ ತೆಗೆದಿದೆ, ಇವತ್ತು ನನ್ನ ಆತ್ಮಿಕವಾದ ಕಣ್ಣು ತೆಗೆಸು. ಹಲ್ಲೆಲೂಯಾ.
ಆ ಸಮಸ್ಯೆಗೆ ಪರಿಹಾರ ನಿಮ್ಮ ಸುತ್ತಮುತ್ತನೇ ಇರ್ತದೆ, ಬಟ್ ನಿಮ್ಮ ಕಣ್ಣಿಗೆ ಕಾಣಂಗಿಲ್ಲ ಅದು. ಯಾಕಂದ್ರೆ ಮರೆಯಾಗಿರ್ತದೆ ಅದು. ಯಾವಾಗ ದೇವ್ರ ಕಣ್ಣು ಓಪನ್ ಮಾಡ್ತಾರೋ ಆಗ ನೀವು ನೋಡ್ತೀವಿ, ಓ ಪರಿಹಾರ ಇಲ್ಲೇ ಇದೆಯಲ್ಲ. ಎಲೀಷನ ಶಿಷ್ಯನು ವೈರಿದವರೆಲ್ಲರೂ ಬಂದು ಮುತ್ತಿಗೆ ಹಾಕ್ತಾ ಇದ್ದಾರೆ. ಎಲೀಷನ ಶಿಷ್ಯನಿಗೆ ಭಯ ಆಗ್ತಾ ಇದೆ. ಸ್ವಾಮಿ, ಬೇರೆ ಬೇರೆ ದೇಶದವರೆಲ್ಲ ಬಂದು ಮುತ್ತಿಗೆ ಹಾಕಿದ್ದಾರೆ. ಎಲೀಷ ಹೇಳ್ತಾರೆ, ಹೆದರ್ಬೇಡ, ಅವ್ರ ಕಡೆ ಇರುವವರು ನಮ್ಮ ಕಡೆ ಜಾಸ್ತಿ ಇದ್ದಾರೆ ಅಂತ ಹೇಳಿ. ಎಲೀಷನ ಶಿಷ್ಯ ನೋಡ್ತಾ ಇದ್ದಾನೆ, ಎಲ್ಲಿದೆ, ನಾವು ಇಬ್ಬರೇ ಇದ್ದೀವಿ, ಇನ್ನು ನಮ್ಮ ಸ್ವಾಮಿ ನಿದ್ದಿಗನ್ನ ಗೆದ್ದಿಲ್ಲೇನೋ. ಅವಾಗ ಎಲೀಷ ಶಿಷ್ಯನಿಗೆ ಪ್ರಾರ್ಥನೆ ಮಾಡ್ತಾರೆ, ಪ್ರೇಯರ್ ಮಾಡ್ತಾನೆ, ಸ್ವಾಮಿ ಈ ತರ ಕಣ್ಣುಗಳು ತೆಗೆ ಅಂದಾಗ ಆಗ ಎಲೀಷನ ಶಿಷ್ಯನ ಕಣ್ಣುಗಳು ತೆರೆಯಲ್ಪಡ್ತದೆ. ಆಗ ನೋಡ್ತಾನೆ ಏನಂದ್ರೆ, ರಥಗಳ ಮೇಲೆ ದೇವದೂತರು ಇವ್ರಿಗಿಂತ ಹೆಚ್ಚಾಗಿ ನಿಂತಿರುವುದು. ಹಲ್ಲೆಲೂಯಾ. ನಾವು ನಂಬಿರುವ ದೇವರು ಸಾಮಾನ್ಯ ದೇವರಲ್ರಿ. ಹಲ್ಲೆಲೂಯಾ. ನಾನು ನಂಬಿರುವ ದೇವರು ಸಾಮಾನ್ಯ ದೇವರಲ್ರಿ. ಹಲ್ಲೆಲೂಯಾ. ನಮಗೆ ಅನಿಸ್ತಾರೆ ನಮ್ಮ ಪರವಾಗಿ ಯಾರು ಇಲ್ಲ ಅಂತ ಹೇಳಿ. ನಮ್ಮ ಪರವಾಗಿ ಪರಲೋಕನೇ ದೇವರು ಹೇಳಿಸ್ತಾರೆ. ಹಲ್ಲೆಲೂಯಾ. ನಮ್ಮ ಪರವಾಗಿ ಎಲ್ಲೆಲ್ಲೋ ಕನೆಕ್ಷನ್ ಹಚ್ಚಿಸ್ತಾರೆ. ಹಲ್ಲೆಲೂಯಾ. ನೋಡುವ ನಾವು ನೋಡ್ಲಿಕ್ಕೆ ಪ್ರಾರಂಭ ಮಾಡಿದಾಗ ನಮ್ಮ ಜೀವಿತದಲ್ಲಿ ಬದಲಾವಣೆ ಮಾಡ್ತಾರೆ. ಎವ್ರಿ ಡೇ ಇದು ನಿಮ್ಮ ಡಿಸೈರ್ ಆಗಿರ್ಲಿ, ಲಾರ್ಡ್ ನನ್ನ ಆತ್ಮಿಕ ಕಣ್ಣು ತೆರೆಸುವ, ನಾನು ಇದನ್ನು ನೋಡಬೇಕು, ಇನ್ನು ಹೆಚ್ಚಾಗಿ ನಾನು ಗ್ರಹಿಸಿಕೊಳ್ಳಬೇಕು, ನಾನು ಇದನ್ನು ಕಾಣಬೇಕು. ಹಲ್ಲೆಲೂಯಾ. ಯಾಕಂದ್ರೆ ಆತನ ಎಲ್ಲರನ್ನು ನೋಡ್ತಾ ಇರ್ತಾನೆ, ಬಟ್ ಯಾರು ಆತನ ಮೇಲೆ ಭಯಭಕ್ತಿ ಉಳ್ಳವರಾಗಿದ್ದಾರೋ, ಯಾರ ಮೇಲೆ ದೇವರಿಗೆ ಗೌರವ ಕೊಡುವರಾಗಿದ್ದಾರೋ, ಯಾರು ಆತನ ಮೇಲೆ ನಿರೀಕ್ಷಿಸಿದ್ದಾರೋ, ಕರುಣೆಗಾಗಿ ಎದುರು ನೋಡ್ತಾ ಇದ್ದಾರೋ ಅಂತವರ ಪ್ರಾಣ ಮರಣದಿಂದ ತಪ್ಪಿಸ್ತಾರೆ. ಬರಗಾಲದಲ್ಲಿಯೂ ಅವರಿಗೆ ಜೀವವನ್ನು ಕೊಡ್ತಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾನು ಬಯಸ್ತೇನೆ ಏನಂದ್ರೆ, ನನ್ನನ್ನು ನೋಡುವ ಆತನನ್ನು ನೀವು ನೋಡ್ಬೇಕಂತ. ಹಲ್ಲೆಲೂಯಾ. ಒಂದು ಸಲ ಆತನಿಗೆ ನೀವು ದರ್ಶನ ಆಯ್ತು ಅಂದ್ರೆ ಲೋಕದ ಎಲ್ಲ ಡಿಸೈರ್ ಏನು ಇರಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ನೋಡ್ಬೇಕಂತ ಬಯಸ್ತೀರಾ? ಅವನೆಲ್ಲರ ಕಣ್ಣ ಮುಚ್ಚಿ ಎದ್ದು ನಿಂತ್ಕೊಳ್ಳಿ.